ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK ಕನ್ನಡ ಕುಕ್ಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ರೆಸಿಪಿನ ಮಾಡ್ತಿಲ್ಲ, ನಮ್ಮ ಮನೆಯವರು ಇವತ್ತಿನ ರೆಸಿಪಿನ ಮಾಡ್ತಿದ್ದಾರೆ. ಅವರು ಏನು ಮಾಡ್ತಾರೆ ಅಂತ ಅವರೇ ಹೇಳ್ತಾ ಹೋಗ್ತಾರೆ. ಸೊ ಇವತ್ತಿನ ರೆಸಿಪಿನ ಶುರು ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಲಘು ಉಪಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂತಂದ್ರೆ ಮ್ಯಾಗಿ ನೂಡಲ್ಸ್. ಇದನ್ನ ಬ್ಯಾಚುಲರ್ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತ ಒಂದು ಲಘು ಉಪಹಾರ. ಇದನ್ನ ಯಾವ್ದು ತಯಾರು ಮಾಡೋದು ಅಂತ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಮೀಡಿಯಂ ಸೈಜ್ ಅದ ಒಂದು ಪಾತ್ರೆ, ಆಮೇಲೆ ನೀರ್ ಕುಡಿಯೋ ಲೋಟ ಗೊತ್ತಲ್ಲ, ಚಿಕ್ಕ ಲೋಟ, 2 ಗ್ಲಾಸ್ ನೀರು, ಆಮೇಲೆ ಮ್ಯಾಗಿ ಮತ್ತೆ ಮಸಾಲ. ಮ್ಯಾಗಿ ಮಸಾಲ ಅಲ್ಲಿ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಇರುತ್ತೆ, ಬೇಕು ಅಂದ್ರೆ ನೀವು ಆಡ್ ಮಾಡ್ಕೋಬಹುದು. ಸೊ ಇವಾಗ ನನ್ನ ಹತ್ರ ಆಲ್ರೆಡಿ ಎಲ್ಲ ಇಲ್ಲಿ ಸಾಮಗ್ರಿಗಳು ಇದಾವೆ. ನಾನಿವಾಗ ಈ ಪಾತ್ರೆ ಒಳಗೆ 2 ಲೋಟ ನೀರು ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ನಾನು ನೀರ್ನ ಆಡ್ ಮಾಡಿದ್ದೀನಿ. ನೀವು ನೀರ್ ಆಡ್ ಮಾಡುವಾಗ ನಿಮ್ಮ ಮ್ಯಾಗಿ ಸೈಜ್ ನ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಮ್ಯಾಗಿ ಸೈಜ್ ಏನಾದ್ರೂ ದೊಡ್ಡದಿತ್ತಂದ್ರೆ ಇನ್ನು ಸ್ವಲ್ಪ ನೀರ್ ಹಾಕೊಳ್ಳಿ. ಸೊ ಇಲ್ಲಿ ನನ್ನ ಹತ್ರ ಇರ್ತಕ್ಕಂಥ ಮ್ಯಾಗಿ ಸ್ವಲ್ಪ ಸೈಜ್ ದೊಡ್ಡದಿರೋದ್ರಿಂದ ಇನ್ನೊಂದು ಗ್ಲಾಸ್ ನೀರ್ನ ಆಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಇದನ್ನ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಇವಾಗ ನಾನಿವಾಗ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ನೀರು ಜಸ್ಟ್ 2 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಕಾಯ್ದ್ರೆ ಸಾಕು. ಓಕೆ ಫ್ರೆಂಡ್ಸ್, ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಕಾಯ್ದಿದೆ. ನಾನು ಇವಾಗ ಇದನ್ನ ಉರಿ ಸಣ್ಣ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನನ್ನ ಮುಂದೆ ಮಸಾಲ ಇದೆ, ನಾನು ಮಸಾಲಾನ ಆಡ್ ಮಾಡ್ತಾ ಇದ್ದೀನಿ ನೀರಿಗೆ. ಫ್ರೆಂಡ್ಸ್, ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಎಷ್ಟು ಮ್ಯಾಗಿ ನೂಡಲ್ಸ್ ನ ಮಾಡ್ತಾ ಇರ್ತೀರೋ ಅಷ್ಟು ಮಸಾಲಾನ ಆಡ್ ಮಾಡಬೇಕಾಗತ್ತೆ. ಇಲ್ಲಿ ನನ್ನ ಹತ್ರ ಒಟ್ಟು 2 ಮ್ಯಾಗಿ ನೂಡಲ್ಸ್ ಇದೆ, ನಾನು 2 ಮಸಾಲಾನ ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮ್ಯಾಗಿ ಮಸಾಲ ಆಡ್ ಮಾಡಿದ್ದೀನಿ. ನಾನು ಇವಾಗ ಒಂದು ಸ್ಪೂನ್ ಇಂದ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಮ್ಯಾಗಿ ಮಸಾಲ ಅಲ್ಲಿ ಉಪ್ಪು ಖಾರ ಸ್ವಲ್ಪ ಕಡಿಮೆ ಇರುತ್ತೆ. ಉಪ್ಪು ಖಾರ ಯಾರಿಗ್ ಬೇಕೋ ಅವರು ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು, ಬೇಡ ಅಂದ್ರೆ ಹಾಗೆ ಬಿಡ್ಬೋದು. ನನಗೆ ಸ್ವಲ್ಪ ಉಪ್ಪು ಖಾರ ಎಕ್ಸ್ಟ್ರಾ ಬೇಕು, ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಖಾರನ ಆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೋಸ್ಕರ ನಾನು ಕಲ್ಲುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ನನಗೆ ಅಷ್ಟಾಗಿ ಅಡಿಗೆ ಗೊತ್ತಿಲ್ಲದಿರೋದ್ರಿಂದ ಎಷ್ಟು ಪ್ರಮಾಣ ಉಪ್ಪನ್ನ ಆಡ್ ಮಾಡ್ಬೇಕು ಅನ್ನೋದು ನನಗೆ ಐಡಿಯಾ ಇಲ್ಲ. ಆ ಕಾರಣಕ್ಕಾಗಿ ಕಲ್ಲುಪ್ಪನ ತಗೊಂಡಿದ್ದೀನಿ. ಜಸ್ಟ್ ನಾನು 2 ಕಲ್ಲುಪ್ಪು ಮಾತ್ರ ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ 2 ಕಲ್ಲುಪ್ಪನ ನಾನು ಆಡ್ ಮಾಡಿದ್ದೀನಿ. ಇವಾಗ ಖಾರ ಆಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಇವಾಗ 1/4 ಸ್ಪೂನ್ ಅಷ್ಟು ಖಾರನ ಆಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಖಾರನ ಆಡ್ ಮಾಡಿದ್ದೀನಿ. ಮತ್ತೆ ನಾನು ಇವಾಗ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದು ಉಪ್ಪು ಖಾರ ಮಿಕ್ಸ್ ಆಗಿದೆ. ಇವಾಗ ನಾನು ಮ್ಯಾಗಿನ ಆಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ. ಏನಪ್ಪಾ ಅಂತಂದ್ರೆ, ನಿಮಗೆ ಮ್ಯಾಗಿ ಯಾವ ರೀತಿ ಇರಬೇಕು ಅಂತ ಫಸ್ಟ್ ನೀವು ಡಿಸೈಡ್ ಮಾಡ್ಕೋಬೇಕು. ಉದಾಹರಣೆಗೆ, ನಾನು ಮ್ಯಾಗಿನ ಮುರಿದಾಕಿದ್ರೆ ನಿಮಗೆ ಸ್ಪೂನ್ ಅಲ್ಲಿ ತಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಜಸ್ಟ್ ನಾನು ಹಾಗೆ ಅದನ್ನ ಮ್ಯಾಗಿನ ಪಾತ್ರೆ ಒಳಗೆ ಹಾಕಿದ್ರೆ ನೀವು ತಿನ್ನುವಾಗ ನಿಮ್ಗೆ ಉದ್ದುದ ಎಳೆ ತರ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕೋಬಹುದು. ನನಗೆ ಉದ್ದುದ ಎಳೆ ಬೇಕಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಮ್ಯಾಗಿನ ಹಾಕ್ತಾ ಇದ್ದೀನಿ. ನಾನು ಮ್ಯಾಗಿನ ಮುರಿಯೋದಿಲ್ಲ. ಓಕೆ, ಒಂದು. ಸೊ ನೆಕ್ಸ್ಟ್ ಇನ್ನೊಂದು. ಸೊ ಕೆಳಗಡೆ ಸ್ವಲ್ಪ ಪುಡಿ ಉಳಿದಿರುತ್ತೆ, ಬೇಕಾದ್ರೆ ಅದನ್ನು ನೀವು ಹಾಕೋಬಹುದು. ನಾನು ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ಪೂನ್ ತಗೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದ್ರೆ, ಮ್ಯಾಗಿ ಹಾರ್ಡ್ ಇದ್ದದ್ದು ಈಗ ನಿಧಾನಕ್ಕೆ ಸಾಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಾಫ್ಟ್ ಆಗ್ತಾ ಆಗ್ತಾ ನಮ್ಗೆ ಗೊತ್ತಾಗುತ್ತೆ ಮ್ಯಾಗಿ ಇದು ಬಿಡ್ಕೋತಾ ಇದೆ.
ಓಕೆ ಫ್ರೆಂಡ್ಸ್, ಇವಾಗ ಮ್ಯಾಗಿ ಎಲ್ಲ ಬಿಟ್ಕೊಂಡಿದೆ, ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಎಲ್ಲಿವರೆಗೂ ಕುದಿಸ್ಬೇಕಂದ್ರೆ ಜಸ್ಟ್ ಒಂದು 5 ರಿಂದ 7 ನಿಮಿಷ. ಸೊ ನಮ್ಗೆ ಕುದಿಯೋ ಸೌಂಡ್ ಕೇಳುತ್ತೆ, ಕುದಿಯೋ ಸೌಂಡ್ ಬರೋವರೆಗೂ ನಾವು ಇದನ್ನ ಕುದಿಸ್ಬೇಕು. ಸ್ವಲ್ಪ ನಾನು ಫ್ಲೇಮ್ ನ ಜಾಸ್ತಿ ಮಾಡ್ತಾ ಇದ್ದೀನಿ, ಅಂದ್ರೆ ಹೆಚ್ಚು ಅಲ್ಲ ಕಮ್ಮಿ ಅಲ್ಲ, ಮೀಡಿಯಂ ರೇಂಜ್ ಅಲ್ಲಿ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಲೈಟ್ ಆಗಿ ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ಫ್ಲೇಮ್ ನ ಮೀಡಿಯಂ ರೇಂಜ್ ಇಟ್ಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಸೊ ಇವಾಗ ಊರಿನ ಫುಲ್ ಜೋರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಕುದಿಯೋ ಶಬ್ದ ಕೇಳಿಸ್ತಾ ಇರ್ಬೋದು. ಸೊ ಇದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಕೊತ ಕೊತ ಅಂತ ಶಬ್ದ ಬರ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಬೇಕಾಗತ್ತೆ. ಫ್ರೆಂಡ್ಸ್, ನಿಮಗೆ ಈ ಸೌಂಡ್ ಕೇಳಿಸ್ತಾ ಇರ್ಬೋದು, ಕೊತ ಕೊತ ಅಂತ ಈಗ ಕುದೀತಾ ಇದೆ. ಇದನ್ನ ಒಂದು 2 ನಿಮಿಷ ನೀವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ಬೇಕು. ಮತ್ತೆ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಮ್ಯಾಗಿ ಕಂಪ್ಲೀಟ್ ಆಗಿ ಕುದ್ದಾದ ನಂತರ ಇಲ್ಲಿ ಘಮ ಘಮ ಸ್ಮೆಲ್ ಬರುತ್ತೆ. ಸೊ ಇದ್ರ ಸ್ಮೆಲ್ ಬರ್ತಾ ಇದೆ, ಮತ್ತೆ ಸೌಂಡ್ ಕೂಡ ಕೇಳ್ತಾ ಇದೆ. ನಿಮ್ಗೂ ಈ ಶಬ್ದ ಕೇಳಿಸ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ನಾನು ಗ್ಯಾಸ್ ನ ಆಫ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮ್ಯಾಗಿ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ರೆಸಿಪಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.